ಡಿಸೆಂಬರ್ 11, 2025ಕ್ಕೆ ಡೆವಿಲ್ ಸಿನಿಮಾ ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಿತ್ತು. ಆದರೆ ಈ ಸಿನಿಮಾ ನಿರೀಕ್ಷಿತವಾದಂಥ ಗೆಲುವನ್ನ ಸಾಧಿಸಿಲ್ಲ. ಗೆಲುವೇ, ಆದರೆ ನಿರೀಕ್ಷಿತ ಮಟ್ಟದ ಗೆಲುವಲ್ಲ. ಎಲ್ಲ ಅಂದುಕೊಂಡಂತೆ ಆಗ್ತಾ ಇದ್ರೆ ಈ ಸಿನಿಮಾ ಇಷ್ಟೊತ್ತಿಗಾಗಲೇ ಯಾವೆಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಯಿತು, ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 25 ದಿನದ ಸಂಭ್ರಮಾಚರಣೆ ನಡೆಸ್ತಾ ಇತ್ತು. ಭರ್ಜರಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇತ್ತು. ಆದರೆ ಅಪಪ್ರಚಾರ, ಪೈರಸಿ ಪಕ್ಕಕ್ಕಿಡೋಣ, ಅದಕ್ಕಿಂತಲೂ ಹೆಚ್ಚಾಗಿ ಅಪಪ್ರಚಾರವೇ ಆಗಿರೋದು. ಯಾಕಂತ ಹೇಳಿದ್ರೆ ಪೈರಸಿ ಸಾರಥಿ ಸಿನಿಮಾಗೂ ಕೂಡ ಆಗಿತ್ತು, ಹಿಂದಿನ ಎಲ್ಲ ಅವರ ಬ್ಲಾಕ್ ಬಸ್ಟರ್ ಸಿನಿಮಾಗೂ ಕೂಡ ಆಗಿತ್ತು. ಆದರೆ ಆ ಸಿನಿಮಾ ಗೆದ್ದಿತ್ತು. ಬರೀ ಪೈರಸಿಯಿಂದಾಗಿ ಸೋತಿದಂತ ಹೇಳೋಕ್ಕಾಗಲ್ಲ, ಬದಲಾಗಿ ಈ ಸಿನಿಮಾ ಸೋತಿರೋದು ಅಂತಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನ ಸಾಧಿಸದೇ ಇದ್ದಿದ್ದು ಈ ಸಿನಿಮಾಗೆ ಆದಂತಹ ಅಪಪ್ರಚಾರದಿಂದ. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಈ ಸಿನಿಮಾ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 25 ದಿನವನ್ನ ಪೂರೈಸಿ ಸಂಭ್ರಮಾಚರಣೆ ಕೂಡ ನಡೆದಿದೆ. ಯಾವೆಲ್ಲ ಚಿತ್ರಮಂದಿರ ಅಂತ ಕೇಳಿದ್ರೆ, ಈಗಾಗಲೇ ನಿನ್ನೆ ಎಪಿಸೋಡ್ನಲ್ಲಿ ಒಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ಬಳ್ಳಾರಿ ಹಾಗೆ ಕಲಬುರಗಿಯಲ್ಲಿ ಈ ಸಿನಿಮಾದ ಸಂಭ್ರಮ, 25 ದಿನಗಳ ಸಂಭ್ರಮ ಹೇಗಿತ್ತು, ಅಭಿಮಾನಿಗಳು ಯಾವ ರೀತಿಯ ಸಂಭ್ರಮಾಚರಣೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ. ಮೊದಲಿಗೆ ನಾವು ಈ ಬಳ್ಳಾರಿಗೆ ಹೋದ್ರೆ, ಬಳ್ಳಾರಿಯ ಉಮಾ ಚಿತ್ರಮಂದಿರದಲ್ಲಿ ಈ ಸಿನಿಮಾ 25 ದಿನಗಳನ್ನು ಈಗಾಗಲೇ ಪೂರೈಸಿದೆ. 2 ಪ್ರದರ್ಶನ, ದಿನ 2 ಪ್ರದರ್ಶನ. ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾದ ಮಂಜುನಾಥ್ ಬೆಳ್ಳಿಕಾರ್ ಅವರು ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಅವರ ನೇತೃತ್ವದಲ್ಲೇ ಈ ಸಂಭ್ರಮ ಕೂಡ ನಡೆಯಿತು. ಬೃಹತ್ ಕೇಕ್ ಅನ್ನ ತಗೊಂಡು ಚಿತ್ರಮಂದಿರಕ್ಕೆ ಹೋದ್ರು. ಚಿತ್ರಮಂದಿರ ಸಿಬ್ಬಂದಿಯವರ ಕೈಯಲ್ಲಿ ಕೊಟ್ಟು ಕಟ್ಟಿಂಗ್ ಕೂಡ ಮಾಡಿದ್ರು. ಕಟ್ಟಿಂಗ್ ಎಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ಚಿತ್ರಮಂದಿರದ ಒಳಗಡೆ ಸ್ಕ್ರೀನ್ ಏನಿದೆ, ಪರದೆ, ಚಿತ್ರಮಂದಿರದ ಒಳಗಡೆ ಪರದೆ ಏನಿದೆ, ಆ ಪರದೆ ಮುಂಭಾಗದಲ್ಲಿ ಕೇಕ್ ಅನ್ನ ಟೇಬಲ್ ಮೇಲೆ ಇಟ್ಟು ಕೇಕ್ ಅನ್ನ ಕತ್ತರಿಸಿದ್ರು. ಅದಕ್ಕೂ ಮುಂಚೆ ಚಿತ್ರಮಂದಿರ ಸಿಬ್ಬಂದಿಯವರಿಗೆ ಸನ್ಮಾನ ಕೂಡ ಮಾಡಿದ್ರು. ಸಿನಿಮಾ ಪ್ರದರ್ಶನ ಆಗ್ತಾನೆ ಇತ್ತು. ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು. ಭರ್ಜರಿಯಾಗಿ ಈ ಸಿನಿಮಾದ 25 ದಿನದ ಸಂಭ್ರಮಾಚರಣೆ ನಡೆಸಿದ್ರು. ಇವೆಲ್ಲವನ್ನ ನೋಡ್ಬೇಕಾದ್ರೆ ನಮ್ಗೆ ಅನ್ಸೋದು, ಅಲ್ಲ, ಒಂದು ವೇಳೆ ಈ ಸಿನಿಮಾಗೆ ಅಪಪ್ರಚಾರ ಆಗ್ತಿಲ್ಲ ಅಂತ ಆಗ್ತಾ ಇದ್ರೆ, ಅಥವಾ ಅಪಪ್ರಚಾರ ಆಗಿದ್ರು ಅದು ಈ ಮಟ್ಟದಲ್ಲಿ ಅಪಪ್ರಚಾರ ಆಗ್ತಿಲ್ಲ ಅಂತ ಆಗ್ತಿದ್ರೆ, ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಈ ಸಿನಿಮಾ ರಿಲೀಸ್ ಆಗಿದೆಯೋ ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ 25 ದಿನವನ್ನ ಪೂರೈಸ್ತಾ ಇತ್ತು. ಯಾಕಂದ್ರೆ ಸಾರಥಿ ಎಲ್ಲ ಅದೇ ರೀತಿಯಾಗಿರೋದು. ಆದ್ರೆ ಅದು ಆಗಿಲ್ಲ. ಜಾಸ್ತಿ ಬೇಡ, ಕಾಟೇರದ ರೀತಿ ಆದ್ರೂ ಕೂಡ ಅಬ್ಬರಿಸ್ತಾ ಇತ್ತು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ನೋಡಿ, ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಇದು ಸಂಭ್ರಮಾಚರಣೆ. ಚಿತ್ರಮಂದಿರದ ಹೊರಗಡೆ ಕೇಕನ್ನ ಕಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಚಿತ್ರಮಂದಿರ ಸಿಬ್ಬಂದಿಗಳು ಯಾರೆಲ್ಲ ಇದ್ರು ಅವರೆಲ್ಲರನ್ನ ಇಲ್ಲಿಗೆ ಕರೆದ್ರು. ಕೇಕನ್ನ ಕತ್ತರಿಸಿದ್ರು, ಎಲ್ಲ ಸಿಹಿಯನ್ನ ಹಂಚಿದ್ರು, ಸನ್ಮಾನ ಕೂಡ ನಡೆಯಿತು. ಒಟ್ಟಾರೆಯಾಗಿ ಭರ್ಜರಿಯಾದಂತಹ ಸಂಭ್ರಮಾಚರಣೆಗೆ ಬಳ್ಳಾರಿಯ ಉಮಾ ಚಿತ್ರಮಂದಿರ ಸಾಕ್ಷಿಯಾಯಿತು. ಇನ್ನು ಕಲಬುರಗಿ, ಗುಲ್ಬರ್ಗ, ಇಲ್ಲೂ ಕೂಡ ಈ ಸಿನಿಮಾದ 25 ದಿನಗಳ ಸಂಭ್ರಮಾಚರಣೆ ನಡೆದಿದೆ. ಬೃಹತ್ ಕೇಕ್, ಬಳ್ಳಾರಿಗಿಂತ ಇಲ್ಲಿ ಬೃಹತ್ ಕೇಕ್, ಡೆವಿಲ್ ಅನ್ನುವ ಹೆಸರಿನಲ್ಲೇ ಕೇಕ್ ಮಾಡಿದ್ದಾರೆ ಇಲ್ಲಿ ಅಭಿಮಾನಿಗಳು. ಇದನ್ನ ಕತ್ತರಿಸಿದ್ರು. ನೋಡಿ ಯಾವ ರೀತಿ ಇದೆ ಅಂತ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಕಲಬುರಗಿಯ ದರ್ಶನ್ ಅವರ ಅಭಿಮಾನಿಗಳು ಸಂಭ್ರಮ ಪಟ್ಟಂತಹ ರೀತಿ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಕಲಬುರಗಿಯಲ್ಲೂ ಕೂಡ ವ್ಯಕ್ತವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂತಂದ್ರೆ ಕಲಬುರಗಿಯಲ್ಲೂ ಕೂಡ ಪ್ರಸ್ತುತ ಈ ಸಿನಿಮಾ 25 ದಿನಗಳನ್ನ ಪೂರೈಸಿದೆ. ಅಲ್ಲಿಯ ತ್ರಿವೇಣಿ ಚಿತ್ರಮಂದಿರ, ಅಕ್ಕಪಕ್ಕದ ಒಂದೇದ್ರಲ್ಲಿರುವಂಥ 2 ಚಿತ್ರಮಂದಿರ ಅದು. ಅಲ್ಲಿ ಈ ಸಿನಿಮಾ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇದೆ. ಅಭಿಮಾನಿಗಳೆಲ್ಲ ಚಿತ್ರಮಂದಿರಕ್ಕೆ ಹೋಗಿದ್ರು, ಸಂಭ್ರಮಾಚರಣೆ ನಡೆಸಿದ್ರು, ಕೇಕ್ ಅನ್ನ ಕಟ್ ಮಾಡಿದ್ರು. ಇವೆಲ್ಲ ಎಲ್ಲಾ ಚಿತ್ರಮಂದಿರದಲ್ಲಿ ಆಗ್ಬೇಕಾದಂತಹ ಘಟನೆ, ಆದ್ರೆ ಅದು ಆಗಿಲ್ಲ. ಇದೇ ಖೇದಕರ ಅಂತ ಹೇಳಿದ್ರೆ. ಒಂದಿಷ್ಟು ಚಿತ್ರಮಂದಿರ, ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಚಿತ್ರಮಂದಿರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಕೊನೆಯದಾಗಿ ಹೇಳೋದು ಒಂದೇ, ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ, ಪೈರಸಿಲಿ ನೋಡಬೇಡಿ. ಅದಕ್ಕಿಂತ ಹೆಚ್ಚಾಗಿ ಅಪಪ್ರಚಾರವನ್ನು ಮಾಡಬೇಡಿ. ಎಲ್ಲ ನಮ್ಮವೇ, ಇಲ್ಲ ನಮ್ಮ ಸಿನಿಮಾಗಳೇ. ಒಂದು ಸಿನಿಮಾ ಗೆದ್ರೆ ಕೇವಲ ಆ ಚಿತ್ರದ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಚಿತ್ರಮಂದಿರವು ಗೆಲ್ಲುತ್ತೆ, ಜೊತೆಗೆ ಚಿತ್ರಮಂದಿರ ಉಳಿಯುತ್ತೆ. ಇವೆಲ್ಲದರ ಜೊತೆಗೆ ಅಲ್ಲಿ ಸುತ್ತಮುತ್ತಲಿರುವಂಥ ಕೆಲವೆಲ್ಲ ಬಿಸ್ನೆಸ್ ಎಲ್ಲ ಇದೆಯಲ್ಲ, ಸಣ್ಣ ಪುಟ್ಟ ಈ ಕಡಲೆಕಾಯಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯಾಪಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಕೆಲಸ ಸಿಗುತ್ತೆ. ಕಟ್ಔಟ್ ಅದು ಇದು ಅಂತ ಹೇಳ್ಕೊಂಡು ಅವ್ರಿಗೆ ಕೂಡ ಕೆಲಸ ಆಗುತ್ತೆ. ಅಪಪ್ರಚಾರ ಮಾಡೋದು ಸುಲಭ, ಆದರೆ ಇದರಿಂದ
ಎಷ್ಟು ಮಂದಿಯ ಹೊಟ್ಟೆಗೆ ಏಟು ಬೀಳುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಲ್ವಾ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ದಯವಿಟ್ಟು ಪೈರಸಿಯಲ್ಲಿ ಯಾವುದೇ ಸಿನಿಮಾವನ್ನು ವೀಕ್ಷಣೆ ಮಾಡಬೇಡಿ. ನಮಸ್ಕಾರ.